ನಮಸ್ಕಾರ ಎಲ್ಲರಿಗೂ. ನಾನು ಜಿಷ್ಣು, ನಿಮ್ಮ ಲಾಸ್ಟ್ ಬೆಂಚರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಪ್ರಾವಿಷನ್ಸ್ ಆಫ್ ಪ್ಲೇಸಿಂಗ್ ಆಫ್ ಸೂಟ್ ಅಂಡರ್ ಸಿವಿಲ್ ಪ್ರೊಸೀಜರ್ ಕೋಡ್. ಒಂದು ದಾವೆಯನ್ನು ಹೂಡಲಿಕ್ಕೆ ಯಾವ ಜಾಗದಲ್ಲಿ ಹೂಡಬೇಕು, ಯಾವ್ಯಾವ ಕ್ರೈಟೀರಿಯಾಗಳನ್ನು ಚೆಕ್ ಮಾಡ್ಕೋಬೇಕು, ಅದರ ಪ್ರಾವಿಷನ್ಗಳ ಬಗ್ಗೆ ಸಿ ಪಿ ಸಿಯಲ್ಲಿ ಏನೇನು ಪ್ರಾವಿಷನ್ ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ಇಂಟ್ರೊಡಕ್ಷನ್. Section 9 of Civil Procedure Code 1908 provides that the court shall have the jurisdiction to try all suits of civil nature except the suits of cognizance which is expressly or impliedly barred. ಏನು ಹೇಳ್ತಾ ಇದೆ ಸೆಕ್ಷನ್ 9? ಸೆಕ್ಷನ್ 9 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಏನು ಹೇಳ್ತಾ ಇದೆ ಅಂದರೆ, ದ ಕೋರ್ಟ್ ಶಾಲ್ ಹ್ಯಾವ್ ಜ್ಯೂರಿಸ್ಟ್ರಿಕ್ಷನ್, ಕೋರ್ಟ್ಗೆ ಜ್ಯೂರಿಸ್ಟ್ರಿಕ್ಷನ್ ಇರುತ್ತೆ ಟು ಟ್ರೈ ಆಲ್ ದ ಸೂಟ್ಸ್ ಆಫ್ ಸಿವಿಲ್ ನೇಚರ್. ಒಂದು ಕೋರ್ಟ್ಗೆ ಸಿವಿಲ್ ನೇಚರ್ಗೆ ಸಂಬಂಧಪಟ್ಟಂಥ ಎಲ್ಲ ಕೇಸುಗಳನ್ನು ಟ್ರೈ ಮಾಡಲಿಕ್ಕೆ, ಅಂದರೆ ಟ್ರಯಲ್ ಮಾಡಲಿಕ್ಕೆ ತನ್ನ ಜ್ಯೂರಿಸ್ಟ್ರಿಕ್ಷನ್ ಇರುತ್ತೆ. ಆದರೆ ಯಾವ ಸೂಟ್ಗಳು ಇರಲ್ಲ, ಯಾವುದನ್ನು ಟ್ರಯಲ್ ಮಾಡೋಕ್ಕೆ ಅದಕ್ಕೆ ಅಧಿಕಾರ ಇರಲ್ಲ. ವೇರ್ ದ ಕಾಗ್ನೈಸೆನ್ಸ್ ಇಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್ಡ್. ಆ ಘಟನೆ ಏನು, ಯಾವುದಾದ್ರು ಒಂದು ಆ್ಯಕ್ಟ್ ಮುಖಾಂತರನೋ ಇತ್ಯಾದಿ ಬೈಲಾ ಮುಖಾಂತರನೋ ಎಕ್ಸ್ಪ್ರೆಸ್ಲಿ ಅಥವಾ ಇಂಪ್ಲೈಡ್ ಆಗಿ ಆ ಕಾಗ್ನೈಸೆನ್ಸ್ನ ಬಾರ್ ಆಗಿರಬಾರ್ದು. ಬಾರ್ಡ್ ಅಂದರೆ ಇನ್ನು ಟ್ರಯಲ್ ಮಾಡೋಂಗಿಲ್ಲ ಅಂತ ತಡೆದಿರಬಾರ್ದು. ಅಂಥ ಎಲ್ಲ ವಿಷಯಗಳನ್ನು ಸಿವಿಲ್ ಪ್ರೊಸೀಜರ್ ಕೋರ್ಟ್ಗಳು ಟ್ರೈ ಮಾಡ್ಬೋದು. ಓಕೆ, ನಾವು ಈ ಪ್ಲೇಸಿಂಗ್ ಆಫ್ ಸೂಟಲ್ಲಿ ಮೇನಾಗಿ ನೋಡುವಂಥದ್ದು ಏನು, 3 ಜ್ಯೂರಿಸ್ಟ್ರಿಕ್ಷನ್ ನೋಡ್ತೀವಿ. ಏನೇನು? ದೇರ್ ಆರ್ 3 ಟೈಪ್ ಆಫ್ ಜ್ಯೂರಿಸ್ಟ್ರಿಕ್ಷನ್: ಸಬ್ಜೆಕ್ಟ್ ಮ್ಯಾಟರ್, ಟೆರಿಟೋರಿಯಲ್ ಆ್ಯಂಡ್ ಪೆಕ್ಯುಲರಿ ಜ್ಯೂರಿಸ್ಟ್ರಿಕ್ಷನ್. ಸೊ ಸಬ್ಜೆಕ್ಟ್ ಮ್ಯಾಟರ್ ಅಂದರೆ ಏನು? ಈಗ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೋರ್ಟ್ಗಳಿರುತ್ತೆ. ಈಗ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಮನಿ ರಿಕವರಿಗೋಸ್ಕರ ಒಂದು ಟ್ರಿಬ್ಯುನಲ್ ಇದೆ. ಸೊ ಆ ಕೇಸ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ಗೆ ಹಾಕಬೇಕೇ ಹೊರತಾಗಿ ಸಾಧಾರಣ ಸಿವಿಲ್ ಕೋರ್ಟ್ಗೆ ತಾಂಬಂದು ಕೊಡೋಕ್ಕಾಗಲ್ಲ. ಸೊ ನಾವು ಸೂಟ್ನ ಪ್ಲೇಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಮ್ಯಾಟ್ರ್ ಗಮನದಲ್ಲಿರಬೇಕು. ಎರಡನೇದು ಟೆರಿಟೋರಿಯಲ್ ಜ್ಯೂರಿಸ್ಟ್ರಿಕ್ಷನ್. ಆ ಜ್ಯೂರಿಸ್ಟ್ರಿಕ್ಷನ್ ತನ್ನ ಟೆರಿಟರಿಗೆ ಬರುತ್ತಾ, ಅದರ ವ್ಯಾಪ್ತಿಗೆ ಬರುತ್ತಾ, ಅಥವಾ ಈ ಸೂಟ್ನ ನಾವು ಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಸೂಟು, ಇವೆರಡೂ ಕನ್ಸಿಡರ್ ಆಗುತ್ತೆ. ಸೊ ಲಾಸ್ಟ್ನೇದು ಪೆಕ್ಯುನರಿ ಜ್ಯೂರಿಸ್ಟ್ರಿಕ್ಷನ್ ಏನು? ಸೊ ಪೆಕ್ಯುನರಿ ಜ್ಯೂರಿಸ್ಟ್ರಿಕ್ಷನ್ ಅಂದರೆ ಅದರ ಮಾನಿಟರಿ ವ್ಯಾಲ್ಯೂ, ಅಂದರೆ ಈ ಕೇಸ್ನ ಈ ಅಮೌಂಟಿಗೆ ಸಂಬಂಧಪಟ್ಟಂಥ ಕೇಸು ಈ ಕೋರ್ಟ್ಗೆ ಟ್ರಯಲ್ ಮಾಡಲು ಸಾಧ್ಯವೇ. ಸೊ ಈ 3 ವಿಷಯವನ್ನು ಗಮನದಲ್ಲಿ ಇಟ್ಕೊಂಡೇ ಒಂದು ದಾವೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಸೆಕ್ಷನ್ 16ಇಂದ 20ವರೆಗೂ ಟೆರಿಟೋರಿಯಲ್ ಜ್ಯೂರಿಸ್ಟ್ರಿಕ್ಷನ್ ಜೊತೆ ಡೀಲ್ ಮಾಡುತ್ತೆ. ಸೊ ಮತ್ತು ಆವಾಗಲೇ ಹೇಳಿದ್ರಿ 15ಇಂದ 20ವರೆಗೂ ಅಂತ. ಸೊ ಅದೇನು ಅನ್ನೋದು ಮುಂದಕ್ಕೆ ನೋಡೋಣ. ಸೊ ಪ್ರಾವಿಷನ್ಸ್ ಆಫ್ ಪ್ಲೇಸಿಂಗ್ ಆಫ್ ಸೂಟ್ ಅಂಡರ್ ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡರ್ ಸೆಕ್ಷನ್ 15 to 20. ಸೆಕ್ಷನ್ 15 ಏನು ಹೇಳ್ತಾ ಇದೆ ನೋಡೋಣ. ಪ್ಲೇಸ್ ಆಫ್ ಸೂಯಿಂಗ್ ಬೇಸ್ಡ್ ಆನ್ ದ ಪೆಕ್ಯುನರಿ ಜ್ಯೂರಿಸ್ಟ್ರಿಕ್ಷನ್ ಅಂದೆ ಆವಾಗಲೇ ಹೇಳಿದೆ. ಸೆಕ್ಷನ್ 15 ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ 1908, ಕೋರ್ಟ್ ಇನ್ ವಿಚ್ ದ ಸೂಟ್ ಇಸ್ ಟು ಬಿ ಇನ್ಸ್ಟಿಟ್ಯೂಟೆಡ್, ಅಥವಾ ಎವ್ರಿ ಸೂಟ್ ಶೆಲ್ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ದ ಕೋರ್ಟ್ ಆಫ್ ಲೋಯೆಸ್ಟ್ ಗ್ರೇಡ್ ಕಾಂಪಿಟೆಂಟ್ ಟು ಟ್ರೈ ಇಟ್. ಅಂದರೆ ಯಾವುದೇ ದಾವೆ ಆಗಲಿ ಇನ್ಸ್ಟಿಟ್ಯೂಟ್ ಮಾಡುವಾಗ ಅದರ ಲೋವೆಸ್ಟ್ ಗ್ರೇಡ್ ಕೋರ್ಟಲ್ಲಿ, ಇದು ಟ್ರಯಲ್ ಮಾಡೋಕ್ಕೆ ಸಾಧ್ಯವಾಗುವಂಥ ಲೋವೆಸ್ಟ್ ಗ್ರೇಡ್ ಕೋರ್ಟ್ನಲ್ಲಿ, ಕಾಂಪಿಟೆಂಟ್ ಆಗಿರುವ ಲೋವೆಸ್ಟ್ ಗ್ರೇಡ್ ಕೋರ್ಟ್ನಲ್ಲೇ ದಾವೆಯನ್ನು ಹೂಡಬೇಕು. ಸೆಕ್ಷನ್ 15 ಏನು ಹೇಳ್ತಾ ಇದೆ? ಕೋರ್ಟ್ಸ್ ಇನ್ ವಿಚ್ ಸೂಟ್ ಇಸ್ ಟು ಬಿ ಇನಿಷಿಯೇಟೆಡ್, ಯಾವ ಕೋರ್ಟಲ್ಲಿ ಸೂಟನ್ನು ಇನಿಷಿಯೇಟ್ ಮಾಡಬೇಕು ಅನ್ನೋದು ಸೆಕ್ಷನ್ 15 ಹೇಳ್ತಾ ಇದೆ. ಇವೆರಡು ವಿಷಯಗಳು ಸೆಕ್ಷನ್ 15 ಹೇಳ್ತಾ ಇರೋದು. ಸೊ ಸೆಕ್ಷನ್ 15 ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ ಸ್ಟೇಟ್ಸ್ ದಟ್ every lawsuit should be instituted in the court of lowest grade which is competent to handle it. ಇದು ಓದ್ದಾಗಲೇ ಹೇಳಿದೆ. ಲೋವೆಸ್ಟ್ ಗ್ರೇಡ್ ಕೋರ್ಟ್ ಆಗಿದ್ರೂ ಸಾಲದು, ಕಾಂಪಿಟೆಂಟು ಆಗಿರಬೇಕು ಆ ಕೋರ್ಟು ಆ ಕೇಸ್ನ ಕೇಳಲಿಕ್ಕೆ. ಸೊ ಅಂಥ ಕೋರ್ಟಲ್ಲಿ ಈ ದಾವೆಯನ್ನು ಕೂಡಬೇಕಾಗುತ್ತೆ. ದಿಸ್ ರಿಕ್ವೈರ್ಮೆಂಟ್ ಏಮ್ಸ್ ಪ್ರಿವೆಂಟಿಂಗ್, ಏನಕ್ಕೋಸ್ಕರ ಇದು ಮಾಡಿದ್ದಾರೆ? ದಿಸ್ ರಿಕ್ವೈರ್ಮೆಂಟ್ ಏಮ್ಸ್ ಇನ್ ಪ್ರಿವೆಂಟಿಂಗ್ ಓವರ್ ಬರ್ಡನ್ ಟು ಹೈಯರ್ ಕೋರ್ಟ್ಸ್. ಈ ಸೆಕ್ಷನ್ ಏನಕ್ಕೆ ಬಂದಿದೆ ಅಂದರೆ, ಹೈಯರ್ ಕೋರ್ಟ್ ಮೇಲೆ ಆಗುವಂಥ ಓವರ್ ಬರ್ಡನ್ ತಡೆಗಟ್ಟಲಿಕ್ಕೋಸ್ಕರ ಈ ಪ್ರಾವಿಷನ್ನ ತಂದಿದ್ದಾರೆ.
ವೈಲ್ ಜಡ್ಜ್ಮೆಂಟ್ ಪಾಸ್ಡ್ ಬೈ ದ ಹೈಯರ್ ಗ್ರೇಡ್ ಕೋರ್ಟ್ ರಿಮೈನ್ಸ್ ವ್ಯಾಲಿಡ್. ಯಾವುದಾದ್ರೂ ಒಂದು ಜಡ್ಜ್ಮೆಂಟು ಹೈಯರ್ ಗ್ರೇಡ್ ಕೋರ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ರೆ ಅದು ವ್ಯಾಲಿಡ್ ಆಗುತ್ತೆ. ಆ ಡಿಗ್ರಿ ಪಾಸ್ಡ್ ಬೈ ಎನ್ ಇನ್ಕಾಂಪಿಟೆಂಟ್ ಕೋರ್ಟ್ ವುಡ್ ಬಿ ಕನ್ಸಿಡರ್ಡ್ ವಾಯ್ಡ್. ಇನ್ಕಾಂಪಿಟೆಂಟ್ ಆಗಿರುವಂಥ ಕೋರ್ಟು ಕೊಟ್ಟಿರುವಂಥ ಡಿಗ್ರಿ ಇಲ್ಲಿ ವಾಯ್ಡ್ ಆಗುತ್ತೆ. ವಾಯ್ಡ್ ಅಂದರೆ ನಲ್ಲಿಫೈಡ್ ಆಗುತ್ತೆ, ಅಂದರೆ ಅದು ಲೆಕ್ಕಕ್ಕಿರೋದಿಲ್ಲ. ಯಾವುದೋ ಇನ್ಕಾಂಪಿಟೆಂಟ್ ಕೋರ್ಟ್ ಕೊಟ್ಟಿರೋವಂಥದ್ದು. Therefore, in higher court decree, therefore a higher court decree cannot be passed without the jurisdiction. ಹೈಯರ್ ಕೋರ್ಟ್ ಡಿಗ್ರಿ ಏನಿದೆ ಜ್ಯೂರಿಸ್ಟ್ರಿಕ್ಷನ್ ಇಲ್ಲದೆ ಯಾವುದೇ ರೀತಿಯಾಗೂ ಪಾಸ್ ಮಾಡೋಕ್ಕಾಗಲ್ಲ. ಯಾವ ವಿಷಯದಲ್ಲಿ ಹೇಳಿದ್ದಾರೆ? ನಾಗ್ಪುರ್ ಬೆಂಚ್ ಅಂದರೆ ಬಾಂಬೆ ಹೈಕೋರ್ಟ್ನ ಬೆಂಚ್, ಅದು ನಾಗ್ಪುರ್ ಬೆಂಚ್ ಹೇಳಿರೋದಿದು. ಯಾವ ಕೇಸಲ್ಲಿ? ಗೋಪಾಲ್ ವರ್ಸಸ್ ಶ್ಯಾಮರಾವ್. ಯಾವ ವರ್ಷ? 1941 ಈ ಕೇಸಲ್ಲಿ ಏನಂತ ಹೇಳಿದೆ? ಹೈಯರ್ ಕೋರ್ಟ್ ಡಿಗ್ರಿ ಕೆನಾಟ್ ಬಿ ಪಾಸ್ಡ್ ವಿತೌಟ್ ಜ್ಯೂರಿಸ್ಟ್ರಿಕ್ಷನ್. ಹೈಯರ್ ಕೋರ್ಟ್ ಡಿಗ್ರಿ ಏನಿದೆ ಜ್ಯೂರಿಸ್ಟ್ರಿಕ್ಷನ್ ಇಲ್ಲದೆ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಸೂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ. ಸೊ ಇದನ್ನು ಮಾತಾಡ್ತಾ ಇರೋದಲ್ಲಿ ಸೆಕ್ಷನ್ 16ರಿಂದ 18ವರೆಗೂ. ಇಮ್ಮೂವೇಬಲ್ ಪ್ರಾಪರ್ಟಿ ಲಾ ಅಲ್ಲಿ ಓದಿದ್ದೀರಾ ಇಮ್ಮೂವೇಬಲ್ ಪ್ರಾಪರ್ಟಿ ಏನು, ಮೂವೇಬಲ್ ಪ್ರಾಪರ್ಟಿ ಏನು ಅಂತ. ಸೊ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಸೂಟ್ಗಳ ಬಗ್ಗೆ ಎಲ್ಲಿ ಉಡಬೇಕು, ಹೇಗೆ ಉಡಬೇಕು ಅನ್ನೋದರ ಬಗ್ಗೆ ಹೇಳೋದು, ಹೇಗೆ ಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದು ಸೆಕ್ಷನ್ 16ರಿಂದ 18. ಸೊ ಏನು ಹೇಳ್ತಾ ಇದೆ ಸೆಕ್ಷನ್ 16? ಸೆಕ್ಷನ್ 16 ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರೊವೈಡ್ಸ್ ದ್ಯಾಟ್ ದ ಸೂಟ್ ಈಸ್ ಟು ಬಿ ಇನ್ಸ್ಟಿಟ್ಯೂಟೆಡ್ ವಿತ್ ದ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಸಿಚುವೇಟೆಡ್. ದಿಸ್ ಸೆಕ್ಷನ್ ಅಪ್ಲೈಸ್ ಟು ದ ಫಾಲೋಯಿಂಗ್ ಟೈಪ್ಸ್ ಆಫ್ ಸೂಟ್ಸ್. ಏನು ಹೇಳ್ತಾ ಇದೆ? ಸಬ್ಜೆಕ್ಟ್ ಮ್ಯಾಟರು ಅಂದರೆ ಇಮ್ಮೂವೇಬಲ್ ಪ್ರಾಪರ್ಟಿ ಎಲ್ಲಿದೆ, ಲೊಕೇಟ್ ಆಗಿದೆ, ಆ ಜಾಗದಲ್ಲಿ ದಾವೆಯನ್ನು ಹೂಡ್ಬೋದು ಅಂತ ಹೇಳ್ತಾ ಇದೆ. ಓಕೆನಾ? ಯಾವ್ಯಾವ ಜಾಗದಲ್ಲಿ ದಾವೆ ಹೂಡ್ಬೋದು ಅನ್ನೋದಿದು ಸೆಕ್ಷನ್ 16. ಸಬ್ಜೆಕ್ಟ್ ಮ್ಯಾಟರ್, ಈಗ ನನ್ನ ಆಸ್ತಿ ಬಂದು ಮೈಸೂರಲ್ಲಿದ್ದು ನಾನು ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದು, ನಾನು ಎಲ್ಲಿ ದಾವೆ ಹೂಡ್ಬೋದು? ಸೆಕ್ಷನ್ 16 ಪ್ರಕಾರ ಹೋಗೋದಾದರೆ ಮೈಸೂರಲ್ಲಿ ದಾವೆ ಹೂಡಬೇಕು. ಅಂದರೆ ನನ್ನ ಆಸ್ತಿ ಅಲ್ಲಿರೋ ಆಸ್ತಿ ಮೇಲೆ ಲಿಟಿಗೇಷನ್ ಆಗಿರೋದು. ಸೊ ನಾನು ಅಲ್ಲೋಗಿ ದಾವೆನ ಹೂಡ್ಬೋದು. ಓಕೆನಾ? ಫಾರ್ ದ ಏನೆಂದು ಯಾವ್ಯಾವ ಟೈಪ್ ಸೂಟ್ಗಳಿಗೋಸ್ಕರ ಹೂಡ್ಬೋದಲ್ಲಿ ನಾನು? ಫಾರ್ ರಿಕವರಿ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ವಿತ್ ಆರ್ ವಿತೌಟ್ ರೆಂಟ್ ಆರ್ ಪ್ರಾಫಿಟ್ಸ್. ರೆಂಟ್ ಇದ್ದಾರೂ ಆಗಿರಲಿ, ಪ್ರಾಫಿಟ್ಸ್ ಇದ್ದಾರೂ ಆಗಿರಲಿ, ಯಾವುದೋ ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ ರಿಕವರಿ ಮಾಡಬೇಕಾಗಿದೆ ಅಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೂಡ್ಬೋದು. ಫಾರ್ ಎ ಪಾರ್ಟಿಷನ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ. ನಮ್ಮ ಅಣ್ಣ ನನಗೆ ಆಸ್ತಿ ಕೊಡಲಿಲ್ಲ, ನಾನು ಆಸ್ತಿ ಮೈಸೂರಲ್ಲಿದೆ, ನಮ್ಮ ಅಣ್ಣನೂ ಅಲ್ಲೇ ಇದ್ದಾನೆ, ಇಲ್ಲ ನಮ್ಮ ಅಣ್ಣ ಬೇರೆ ಕಡೆನೇ ಇರಲಿ, ತೊಂದರೆ ಇಲ್ಲ, ಬಟ್ ನಾನು ಮೈಸೂರಲ್ಲಿ ದಾವೆ ಹೂಡ್ಬೋದು. ಫಾರ್ ಕ್ಲೋಜರ್, ಸೇಲ್, ರಿಡೆಂಪ್ಷನ್ ಇನ್ ದ ಕೇಸ್ ಆಫ್ ಮಾರ್ಟ್ಗೇಜ್ ಆರ್ ಚಾರ್ಜ್ ಅಪಾನ್ ದ ಇಮ್ಮೂವೇಬಲ್ ಪ್ರಾಪರ್ಟಿ. ನಾನು ಯಾವುದಾದ್ರು ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡಿದಾಗ ಚಾರ್ಜ್ ಆಗಲಿಕ್ಕೋಸ್ಕರ ನಾನು ದಾವೆ ಹೂಡ್ಬೋದು. ಚಾರ್ಜ್ ಆಗಲಿಕ್ಕೋಸ್ಕರ ಅಲ್ಲ, ಚಾರ್ಜ್ ಯಾರಿಗೆ ಸಿಗಬೇಕು? ಪ್ರಾಪರ್ಟಿ ಲಾ. ಫಾರ್ ದ ಡಿಟರ್ಮಿನೇಷನ್ ಆಫ್ ಎನಿ ಅದರ್ ರೈಟ್ ಆರ್ ಇಂಟ್ರೆಸ್ಟ್ ಇನ್ ದ ಇಮ್ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಪ್ರಾಪರ್ಟಿಯಲ್ಲಿ ಯಾವುದಾದ್ರು ಒಂದು ರೈಟ್ ನನಗಿದೆ ಅಥವಾ ಇಂಟ್ರೆಸ್ಟ್ ಇದೆ ಎಂಬುದನ್ನು ಡಿಟರ್ಮೈನ್ ಮಾಡಲಿಕ್ಕೋಸ್ಕರ ನಾನು ದಾವೆ ಹೂಡ್ಬೋದು ಸೆಕ್ಷನ್ 16. ಅಥವಾ ಫಾರ್ ಕಾಂಪನ್ಸೇಷನ್ ಫಾರ್ ದ ರಾಂಗ್ ಟು ದ ಇಮ್ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಪ್ರಾಪರ್ಟಿ ಮೇಲೆ ಯಾವುದೋ ರಾಂಗ್ ಯಾರೋ ಮಾಡಿದ್ದಾರೆ, ಅವ್ರ ವಿರುದ್ಧನೂ ನಾನು ಸೆಕ್ಷನ್ 16 ಎಲ್ಲಿ ಹೂಡ್ಬೋದು? ಪ್ರಾಪರ್ಟಿ ಇರುವಂಥ ಸ್ಥಳಕ್ಕೆ ಬರುವಂಥ ಜ್ಯೂರಿಸ್ಟ್ರಿಕ್ಷನಲ್ಲಿ. ಫಾರ್ ದ ರಿಕವರಿ ಆಫ್ ಮೂವೇಬಲ್ ಪ್ರಾಪರ್ಟಿ ಆ್ಯಕ್ಚುಲಿ ಅಂಡರ್ ಡಿಸ್ಟ್ರೆಂಟ್ ಆರ್ ಅಟ್ಯಾಚ್ಮೆಂಟ್. ಸೆಕ್ಷನ್ 17 states that suits of the immovable property situate within the jurisdiction of different courts. ಈಗ ಒಂದು ಕೋರ್ಟ್ ಜ್ಯೂರಿಸ್ಟ್ರಿಕ್ಷನಲ್ಲಿ ಆ ಇಮ್ಮೂವೇಬಲ್ ಪ್ರಾಪರ್ಟಿ ಇಲ್ಲ, ಬೇರೆ ಬೇರೆ ಕೋರ್ಟ್ ಜ್ಯೂರಿಸ್ಟ್ರಿಕ್ಷನಲ್ಲಿ ಇದೆ. ಈ ಸಂದರ್ಭದಲ್ಲಿ ಏನು ಮಾಡೋದು? ಇನ್ ಕೇಸಸ್ ವೇರ್ immovable property is situated within the local jurisdiction of different courts, if a lawsuit is filed seeking the compensation or relief for the wrong caused to the immovable property, it can be brought before any court within the jurisdiction where a portion of the property is located. However, it is important to note that the court hearing the case will have cognizance over the entire claim considering the significance of the subject matter of the suits. ಈಗ ನಾನು ಆವಾಗಲೇ ಹೇಳಿದೆ ಸೆಕ್ಷನ್ 16 ಏನು ಹೇಳಿದೆ? ಒಂದು ಜಾಗದಲ್ಲಿ ನಾನು ಮೈಸೂರಲ್ಲಿ ಇದೆ ಅಂತ ಹೇಳಿದೆ ಜಾಗ,
ಮೈಸೂರಲ್ಲಿ ಒಂದು ಕೋರ್ಟ್ ಅಡಿಲಿತ್ತು, ಅಲ್ಲಿ ನಡೆದೋಯ್ತು, ಅಲ್ಲೇ ಕೇಸ್ ನಡೆಸ್ದೆ ಸೆಕ್ಷನ್ 16 ಪ್ರಕಾರ. ಓಕೆನಾ. ಸೆಕ್ಷನ್ 17 ನಾನು ಏನು ಹೇಳ್ತಾ ಇದೆ ಅಂದರೆ, ಈಗ ನಾನು ಮೈಸೂರಲ್ಲೂ ಸ್ವಲ್ಪ ಜಾಗ ಇದೆ, ಮಂಡ್ಯದಲ್ಲೂ ಸ್ವಲ್ಪ ಜಾಗ ಇದೆ, ರಾಮನಗರದಲ್ಲೂ ಒಂದು ಸ್ವಲ್ಪ ಜಾಗ ಇದೆ, ಆ ಕಡೆ ಬಿಡದಿ ಹತ್ರನೂ ಒಂದು ಸ್ವಲ್ಪ ಜಾಗ ಇದೆ. ಸೊ ನನಗೆ ಈ 4 ಜಾಗಗಳೇನಿದ್ದಾವೆ, ನಾನು ಇವಾಗ ಹೇಳಿದಷ್ಟು 4 ಜಾಗಗಳು, 4 ಜಾಗದಲ್ಲೂ ಕೇಸ್ ಹಾಕೋದು ಇದಲ್ಲ, ಅದು ಸರಿ. 4 ಜಾಗದಲ್ಲೂ ಸಪ್ರೇಟ್ ಕೇಸ್ ಹಾಕೋದಲ್ಲ. ಈ 4 ಕೋರ್ಟಲ್ಲಿ ಒಂದು ಕೋರ್ಟಿಗೆ ಕಾಗ್ನೈಸೆನ್ಸ್ ತೊಗೋಬೋದು. ಹೇಗೆ? ಕಾಗ್ನೈಸೆನ್ಸ್ ತೊಗೊಂಡಿದ್ದಂಥ ಕೋರ್ಟ್ಗೆ ಕೋರ್ಟ್ಗೆ ಏನು ಪವರ್ ಇರ್ತದೆ? ಎಲ್ಲ 4 ಜಾಗದಲ್ಲೂ ತನ್ನ ಡಿಸಿಷನ್ನು ಬೈಂಡ್ ಮಾಡುವಂಥ ಪವರ್ ಇರ್ತದೆ. ಅಂದರೆ ಇವಾಗ ಮೈಸೂರು ಕೋರ್ಟಲ್ಲಿ ದಾವೆ ಹೂಡೋದ್ರ ಬದಲು ನಾನು ಮಂಡ್ಯದಲ್ಲಿ ಬಂದು ದಾವೆ ಹೂಡಿದೆ. ಆ ಮೈಸೂರು ಉಳಿದಿದ್ದು ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಮಂಡ್ಯ ಕೋರ್ಟಿಗೆ ಕೊಟ್ಟು, ಮಂಡ್ಯ ಕೋರ್ಟಿಗೆ ಏನಾದ್ರು ಎಲ್ಲ 4 ಜಾಗಗಳ ಬಗ್ಗೆ ತೀರ್ಮಾನ ಕೊಟ್ಟರೆ ಆಗ ಸೆಕ್ಷನ್ 17 ಅಪ್ಲೈ ಆಗುತ್ತೆ. ಅಂದರೆ ಬೇರೆ ಬೇರೆ ಕೋರ್ಟಿನ ಜ್ಯೂರಿಸ್ಟಿಕ್ಷನಲ್ಲಿ ಇದ್ರೂ ಈ ಕೋರ್ಟ್ ಕೊಡುವಂಥ ಡಿಸಿಷನ್ನು ಬೈಂಡ್ ಆಗುತ್ತೆ ಎಂಟೈರ್ ಕ್ಲೈಮ್ಗೆ. ಸೊ ಅದು ಸೆಕ್ಷನ್ 17 ಹೇಳ್ತಾ ಇರೋದು. ಸೆಕ್ಷನ್ 18 ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ ಏನು ಹೇಳ್ತಾ ಇದೆ? ಪ್ರೊವೈಡ್ಸ್ ದಟ್ ದೋಸ್ ಕೇಸಸ್ ವೇರ್ ದ ಲೋಕಲ್ ಲಿಮಿಟ್ ಆಫ್ ಜ್ಯೂರಿಸ್ಟಿಕ್ಷನ್ ಆಫ್ ದ ಕೋರ್ಟ್ಸ್ ಆರ್ ಅನ್ಸರ್ಟೇನ್. ಅಂದರೆ ಅನ್ಸರ್ಟೇನ್ ಆಗಿದ್ರೆ, ಲೋಕಲ್ ಲಿಮಿಟ್ ಜ್ಯೂರಿಸ್ಟಿಕ್ಷನ್ನು ಗೊತ್ತಾಗ್ತಿಲ್ಲ, ಇದು 2ಕ್ಕೂ ವ್ಯಾಪ್ತಿಗೆ ಬರ್ತಾ ಇದೆ ಅನ್ನೋದು ಆದರೆ ಆವಾಗ ಯಾವುದಾದ್ರೂ ಒಂದು ಕೋರ್ಟಲ್ಲಿ ದಾವೆ ಹೂಡ್ಬೋದು. ಒಂದು ಕೋರ್ಟ್ ಕಾಂಪಿಟೆಂಟ್ ಆಗಿದ್ದು ಅದು ಕೊಡುವಂಥ ತೀರ್ಮಾನ ಏನಿದೆ ಅದು ಲೀಗಲಿ 2ಕ್ಕೂ ಬೈಂಡ್ ಆಗುತ್ತೆ. ಸೊ ಅವೇನಾ ವೇರ್ ಇಟ್ ಈಸ್ ಅಲೈಡ್ ದ ಅನ್ಸರ್ಟೇನ್ ವಿತಿನ್ ದ ಲೋಕಲ್ ಲಿಮಿಟ್ಸ್ ಆಫ್ ದ ಜ್ಯೂರಿಸ್ಟಿಕ್ಷನ್ ವೇರ್ 2 or more ಕೋರ್ಟ್ಸ್ ಎನಿ ಇಮ್ಮೂವಬಲ್ ಪ್ರಾಪರ್ಟಿ ಸಿಚುವೇಟೆಡ್. ಒಂದೇ ಇಮ್ಮೂವಬಲ್ ಪ್ರಾಪರ್ಟಿಗೆ 2 ಅಥವಾ ಅದಕ್ಕಿಂತ ಜಾಸ್ತಿ ಕೋರ್ಟ್ಗಳ ಜ್ಯೂರಿಸ್ಟಿಕ್ಷನ್ ಇದ್ದಾಗ ಆ ಸಂದರ್ಭದಲ್ಲಿ ಇದು ಅಪ್ಲೈ ಆಗುತ್ತೆ. ಸೆಕ್ಷನ್ 18 ಎನಿ ಒನ್ ಆಫ್ ದೋಸ್ ಕೋರ್ಟ್ಸ್ ಮೇ ಟ್ರೈ. ಯಾವ್ದಾದ್ರು ಒಂದು ಕೋರ್ಟು ಟ್ರೈ ಮಾಡ್ಬೋದು. ಇದು ಕಂಡೀಷನ್ ಅಲ್ಲ, ಇದು ನಾನು ಮ್ಯಾಟ್ರು ಎಕ್ಸ್ಟೆಂಡ್ ಮಾಡಿರೋದು. ಇಫ್ ಸ್ಯಾಟಿಸ್ಫೈಸ್ ದಟ್ ದೇರ್ ಈಸ್ ಎ ಗ್ರೌಂಡ್ ಫಾರ್ ದ ಅಲೈಡ್ ಅನ್ಸರ್ಟಿನಿಟಿ. ಯಾವುದಾದ್ರು ಸಫಿಷಿಯೆಂಟ್ ಗ್ರೌಂಡ್ ಇರಬೇಕು ಯಾಕದು ಅನ್ಸರ್ಟಿನಿಟಿ ಆಗಿದೆ ಅಂತ. ಆಮೇಲೆ ರೆಕಾರ್ಡ್ ಎ ಸ್ಟೇಟ್ಮೆಂಟ್ ಟು ದ ಎಫೆಕ್ಟ್. ಒಂದು ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಬೇಕು ಆ ಕೋರ್ಟು, ಏನಕ್ಕೆ ಇದು ಅನ್ಸರ್ಟೇನ್ ಆಗಿದೆ ಅಂತ. ಆ್ಯಂಡ್ ಪ್ರೊಸೀಡ್ ದ ಎಂಟೈರ್ ಆ್ಯಂಡ್ ಡಿಸ್ಪೋಸ್ ಆಫ್ ಎನಿ ಸೂಟ್ ರಿಲೇಟಿಂಗ್ ಟು ದ ಪ್ರಾಪರ್ಟಿ. ಟ್ರಯಲ್ ಮಾಡಿ, ಎಕ್ಸಾಮಿನೇಷನ್ ಮಾಡಿ ತನ್ನ ತೀರ್ಮಾನನ ಕೊಡ್ಬೋದು. ಆ್ಯಂಡ್ ದ ಡಿಕ್ರಿ ಶಾಲ್ ಹ್ಯಾವ್ ದ ಸೇಮ್ ಎಫೆಕ್ಟ್ ಆಫ್ ದ ಪ್ರಾಪರ್ಟಿ ವ್ಯಾರ್ ಸಿಚುವೇಟೆಡ್ ವಿತಿನ್ ದ ಲೋಕಲ್ ಜ್ಯೂರಿಸ್ಟಿಕ್ಷನ್ ಆಫ್ ದ ಕೋರ್ಟ್. ಅನ್ಸರ್ಟನಿಟಿ ಇದ್ರೂ ತಿರ್ಗಾ ಹೋಗಿ ಬೇರೆ ಕೋರ್ಟಲ್ಲಿ ದಾವೆ ಹೂಡೋಕ್ಕಾಗಲ್ಲ. ಈ ದಾವೆಯಲ್ಲಿ ಏನು ತೀರ್ಮಾನ ಬಂದಿದೆಯೋ ಆ ತೀರ್ಮಾನ, ಆ ಡಿಕ್ರಿ ಏನಿದೆ ಆ ಡಿಕ್ರಿ ಆ ಲೋಕಲ್ ಜ್ಯೂರಿಸ್ಟಿಕ್ಷನಲ್ಲಿರುವ ಲೋಕಲ್ ಜ್ಯೂರಿಸ್ಟಿಕ್ಷನ್ ಇರೋಕ್ಕಂಥ ಕೋರ್ಟು ನೀಡಿರುವಂಥ ತೀರ್ಮಾನದಂತೆ ನಡೆದುಕೊಂಡು ಹೋಗಬೇಕು. ಅಂದರೆ ಆ ಡಿಕ್ರಿಗೆ ತುಂಬ ವ್ಯಾಲಿಡಿಟಿ ಇದೆ ಅಂತ, ಆ ಡಿಕ್ರಿ ಎಲ್ಲ ಕೋರ್ಟ್ಗೂ ವ್ಯಾಲಿಡ್ ಆಗಿರುತ್ತೆ ಅಂತ. ಇನ್ ರೆಸ್ಪೆಕ್ಟ್ ಆಫ್ ಮೂವಬಲ್ ಪ್ರಾಪರ್ಟಿ ಆರ್ ಕಾಂಪನ್ಸೇಷನ್ ಫಾರ್ ದ ರಾಂಗ್ ಟು ಎ ಪರ್ಸನ್. ಇಷ್ಟೊತ್ತು ಏನು ಮಾತಾಡಿದೆ? ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತಾಡಿದೆ. ಇಷ್ಟೊತ್ತು ಮಾತಾಡಿದೆ ನಾವು ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ. ಈಗ ನಾನು ಮಾತಾಡ್ತಾ ಇರೋದು ಮೂವಬಲ್ ಪ್ರಾಪರ್ಟಿ. ಮೂವಬಲ್ ಪ್ರಾಪರ್ಟಿ ಯಾವುದ್ಯಾವುದು? ಅದು ಪ್ರಾಪರ್ಟಿ ಲಾ ಅಲ್ಲೇ ಓದಿರ. ಮತ್ತು ಬರೀ ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ. ಇಲ್ಲ, ಒಂದು ಪ್ರೈವೇಟ್ ರಾಂಗ್ ಟ್ರಾಟ್ ಆದಾಗ ಸಿವಿಲ್ ರೈಟ್ ಬರುತ್ತೆ. ಸಿವಿಲ್ ದಾವೆಗಳು ಪ್ರೈವೇಟ್ ರಾಂಗಲ್ಲಿ ಹೂಡ್ಬೋದು ಅಂತ ನಿಮಗೆ ಗೊತ್ತು, ಟ್ರಾಟಲ್ಲಿ. ಸೊ ಅದ್ರ ಪ್ರಕಾರ ಏನಾದ್ರು ಕಾಂಪನ್ಸೇಷನ್ ಇದ್ದಾಗ ಅದನ್ನೇ ಹೇಗೆ ಹೂಡಬೇಕು ಅನ್ನೋದು ಇನ್ನು ಮುಂದಕ್ಕೆ ಮಾತಾಡ್ತೀನಿ. ಸೊ ಸೆಕ್ಷನ್ 19 ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ provides for the jurisdiction to try the compensation and for the wrongs to a person or movables. ಸೆಕ್ಷನ್ 19 ಏನು ಹೇಳ್ತಾ ಇದೆ? ಒಂದು ವ್ಯಕ್ತಿಯ ವಿರುದ್ಧ ದಾವೆಯನ್ನು ಕಾಂಪನ್ಸೇಷನ್ಗೋಸ್ಕರ ಅಥವಾ ಯಾವುದಾದ್ರು ಮೂವಬಲ್ಸ್ಗೋಸ್ಕರ ಹೂಡಿದ್ರೆ ಅಂಥದಕ್ಕೆ ಟ್ರಯಲ್ ಮಾಡುವಂಥ ಅಧಿಕಾರ ಸೆಕ್ಷನ್ 19ನಲ್ಲಿ ಕೊಡ್ತಾ ಇದೆ. ಓಕೆನಾ? ದ ಸೂಟ್ ಈಸ್ ಟು ಬಿ ಇನ್ಸ್ಟಿಟ್ಯೂಟೆಡ್ ಐದರ್ ಇನ್ ದ ಫಾಲೋಯಿಂಗ್ ಕೋರ್ಟ್ಸ್. ಸೂಟ್ ಎಲ್ಲಿ ಇನ್ಸ್ಟಿಟ್ಯೂಟ್ ಮಾಡಬೇಕು? ವೇರ್ ಡಿಪೆಂಡೆಂಟ್ ರಿಸೈಡ್ಸ್. ಆವಾಗಲೇ ಹೇಳಿದೆ, ಡಿಪೆಂಡೆಂಟ್ ಎಲ್ಲಿ ರಿಸೈಡ್ ಮಾಡ್ತಾನೋ ಅಲ್ಲಿ, ಅವನು ಎಲ್ಲಿ ಬಿಸ್ನೆಸ್ ಕ್ಯಾರಿ ಔಟ್ ಮಾಡ್ತಾನೋ ಅಲ್ಲಿ, ಪರ್ಸ್ನಲಿ ವರ್ಕ್ಸ್ ಫಾರ್ ಗೇನ್, ಅವನು ಗೇನ್ಗೋಸ್ಕರ ಎಲ್ಲಿ ವರ್ಕ್ ಮಾಡ್ತಾನೋ
ಅಲ್ಲಿ. ವೇರ್ ದ ರಾಂಗ್ ಇಸ್ ಡನ್ ಟು ಎ ಪರ್ಸನ್ ಆಫ್ ಆರ್ ಮೂವಬಲ್ ಪ್ರಾಪರ್ಟಿ. ಎಲ್ಲಿ ಆ ಕೃತ್ಯ ಏನು ನಡೆದಿದೆ, ಆ ತಪ್ಪು ಮಾಡಿದ್ದಾನೆ ಅಂತ ನೀವೇನು ಆರೋಪಿಸ್ತಿದ್ದೀರಾ, ಆ ಜಾಗ ಏನಿದೆ ಅಥವಾ ಮೂವಬಲ್ ಪ್ರಾಪರ್ಟಿ ಎಲ್ಲಿದೆ ಆ ಜಾಗದಲ್ಲಿ ನಾವು ದಾವೆ ನೋಡ್ಬೋದು ಸೆಕ್ಷನ್ 19 ಪ್ರಕಾರ. ಸೆಕ್ಷನ್ 20 of the Civil Procedure Code 1908 deals with other suits to be initiated where defendant resides or the cause of action arises. ಸೆಕ್ಷನ್ 20 ಏನು ಹೇಳ್ತಾ ಇದೆ, ಯಾವುದೇ ಈ ಮೂವಬಲ್ ಆಗಲಿ ಇಮ್ಮೂವಬಲ್ ಆಗಲಿ ಅದಕ್ಕೆ ಬಿಟ್ಟು ಬೇರೆ ಯಾವುದಾದ್ರೂ ರಾಂಗ್ ಡೂಯಿಂಗ್ಸ್ ಆಗಲಿ, ಇದನ್ನು ಬಿಟ್ಟು ರಾಂಗ್ ಡೂಯಿಂಗ್ಸು ಸೆಕ್ಷನ್ 19 ಬಂದ್ಬಿಟ್ಟಿದೆ. ಅಂದರೆ ಟ್ರಾಟಿಗೆ ಸಂಬಂಧಪಟ್ಟಿದ್ದು, ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ಸೆಕ್ಷನ್ 19 ಬಂದ್ಬಿಟ್ಟಿದೆ. ಇದು ಬಿಟ್ಟು ಬೇರೆ ಯಾವುದಾದರೂ ದಾವೆ ಹೂಡೋದಿದ್ರೆ ಅದು ಸೆಕ್ಷನ್ 20 ಹೇಳ್ತಾ ಐತೆ. ಅದರ್ ಸೂಟ್ಸ್ ಟು ಬಿ ಇನ್ಸ್ಟಿಟ್ಯೂಟೆಡ್, ಎಲ್ಲಿ ಡಿಪೆಂಡೆಂಟ್ ರಿಸೈಡ್ ಮಾಡ್ತಾ ಇದ್ದಾನೋ ಆ ಜಾಗದಲ್ಲಿ ಆ ಸೂಟ್ನ ಇನಿಷಿಯೇಟ್ ಮಾಡಬೇಕು, ಅಥವಾ ಕಾಸ್ ಆಫ್ ಆ್ಯಕ್ಷನ್ ಎಲ್ಲ ರೈಸ್ ಆಗಿದೆ ಆ ಜಾಗದಲ್ಲಿ ದಾವೇನು ಹೂಡಬೇಕು ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಟಾಪಿಕ್ ಒಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಗುಡ್ ಬಾಯ್.